ಇವಾಗ ಸ್ನೇಹಿತರೆ ಚೀಲ ಹೊಲ್ದಾಯ್ತು. ಈ ಗಾಡಿ ಮಾಲಕನೇ ಇವಾಗ ಅಲ್ಲಿ ಲೋಡ್ ಆಗ್ತಿದೆ ನೋಡ್ಬೋದು. ಈ ಗಾಡಿ ಮಾಲಕನೇ ಲೋಡ್ ಮಾಡ್ತಿದ್ದಾನೆ, ತೋರಿಸ್ತೀನಿ. ಇನ್ನೊಂದು ಚೀಲ ಇಲ್ಲಿ. सवाल नड़ा सवाल चला ಅದು ಲೋಡಿಂಗ್ ಆಯ್ತು ಸ್ನೇಹಿತರೆ, ನೋಡಬಹುದು ಈ ರೀತಿ. ಎಲ್ಲಿ ತುಂಬಿದಲ್ಲ ಯಾವ್ಯಾವ ತುಂಬಿಪ್ಪ? ನಾನು ಇಲ್ಲ ರಾಣೆನೂರು ಮಕ್ಕಳು ನಾನು ಆರಾಮ. ಇದೇ ಹೇಳಿದ್ದು 1440 ನಿಂತಿದೆ ನೋಡಬಹುದು. ಗಾಡಿಗೆ ಮಾಲಿ ಹಾಕಂತದೆ. ಹೊರಡೋಣ ಇಲ್ಲಿಂದ. ಯಾವುದೋ ಮೇ ಬಿ ಜಾತ್ರೆ ಇರ್ಬೋದು. ಬಂದು ನೋಡ್ಬೋದು ಇಲ್ಲಿ. ಇವಾಗ ಎಷ್ಟು ಅದಕ್ಕೆ 62 ರೂಪಾಯಿ ಡೋರಿ 100. ಉಳ್ಳಾಗಡ್ಡಿಗೆ ಅಂತ ಬಂದಿದ್ದೀವಿ. ಇವಾಗ ನಮ್ಮ ಸಂಜು ಬ್ರದರ್ ಅವ್ರನ್ನ ನೋಡ್ಬೋದು ಇಲ್ಲಿ ನೀವು. ಅವರೇ ಉಳ್ಳಾಗಡ್ಡಿ ಚೀಲನ ಹೊಲಿತಿದ್ದವ್ರೆ. ಅವ್ರ ಗಾಡಿ ಲೋಡ್ ಮಾಡ್ತಿದ್ದೀವಿ. ಇದು 3 ಪಾಯಿಂಟ್ ಇದೆ ಲೋಡ್ ಮಾಡೋದು. 3 ಪಾಯಿಂಟ್ ಅಂದರೆ ಅಲ್ಲಿ ಒಂದು ಕಿಲೋಮೀಟ್ರೂ ಆಗೋಲ್ಲ, ಅಷ್ಟೇ ಅರ್ಧ ಮೀಟ್ರಿಗೆ ಹೋಗಿ ಲೋಡ್ ಮಾಡ್ಕೋಬೇಕು. ಇವಾಗ ಅವ್ನ ಗಾಡಿ ಲೋಡ್ ಮಾಡಿ ನಮ್ಮ ಗಾಡಿ ಲೋಡ್ ಮಾಡೋಣ. ಅಂದರೆ ಇದು ಬೆಂಗಳೂರಿಗೆ ಉಳ್ಳಾಗಡ್ಡಿ ಬಂದು ಅವರು ನನಗೆ ಇದ್ದೊಂದು 70-72 ಚೀಲ ನಾನು ಹೇಳಿದ್ದೆ. ಅವನೆಷ್ಟು ಇದನ್ನು ನೋಡ್ಬೋದು. ಅವ್ನ ಗಾಡಿ ಲೋಡ್ ಮಾಡ್ತಿದ್ದಾರೆ. ಅವು ಎಷ್ಟು ನಿಂತಿದ್ದಲ್ಲ ಎಲ್ಲ ಗಾಡಿ ಲೋಡಿಂಗ್ಗೆ ನೋಡ್ಬೋದು. ಎಲ್ಲ ಒಂದು ಟೋಟಲು 9 ಗಾಡಿ ಇದ್ದಾನೆ. ನಮ್ಮ ಗಾಡಿನ ನೋಡ್ಬೋದು, ಅಂತ ಹಾಕಿದ್ದೀವಿ. ಇವಾಗ ಎಷ್ಟು ಚೀಲನ ಹೆರ್ಕೊಂಡು ಹೋಗೋಣ. ಇವನ ಗಾಡಿಗೆ ನನಗೆ ಅನ್ಸುತ್ತೆ 110 ಅಂತ ಹೇಳಿದ್ದ. ನನಗೆ ಎಷ್ಟು ಹಾಕ್ತಾರೆ ಗೊತ್ತಿಲ್ಲ. ಬಡ ದೋಸ್ತ ಅವನೇ ನೋಡು, ಮಾಲಕ್ಕು ಸಂಜು. ಅವನೇ ಚೀಲ ಹೊಟ್ಕೊತಿದ್ದವನೇ. ಅವನಿಗೆ ಹೇಗೆ ಬೇಕೇ ಆಗಿ ನೋಡ್ಬೋದು. ಎಷ್ಟು ಗಾಡಿ ಲೋಡಿಗೆನೆ ನಮ್ಮ ಗಾಡಿನ ತರೋಣ. ಇವಾಗ ಇದಷ್ಟು ಲೋಡ್ ಮುಗಿಲಿ. ಈ ಚೀಲ ಆದಮೇಲೆ ಮುಂದ್ಗಡೆ ಇರೋದು ನಮ್ಮ ಚೀಲನೇ. ಇವಾಗ ನಮ್ಮ ಗಾಡಿ ತಂದು ಇವಾಗ ಹಚ್ಚೋಣ. ನಮ್ಮ ಗಾಡಿ ಬಿಟ್ಟು ನೋಡ್ಬೋದು. ಇಲ್ಲಿಗಡೆ ಇಷ್ಟಿದಾದ ಚೀಲ ನಮ್ಮ ಗಾಡಿಗೆ ಒಂದು 70 ಚೀಲ ಇದ್ದಾರೆ. ಇಲ್ಲಿಂದ ಹೊತ್ಕೊಂಡು ಬೆಂಗಳೂರಿಂದ ನಾ ಅಲ್ಲಿಂದ ಏನಾರು ಹೇಳಿದ್ದೀನಿ. ಒಂದು ಹುಬ್ಳಿಗೆ ಪಾರ್ಸಲ್ ಇದೆ ಅಂತ, ಅದನ್ನು ಹಾಕೊಂಡು ಬಂದುಬಿಡೋಣ. ಇವಾಗ ಜಾಸ್ತಿ ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ನಾನೇ, ಯಾಕೆಂದರೆ ಸ್ವಲ್ಪ ಪ್ರಾಬ್ಲಮ್ಮು. ಆನಂತರ ಒಟ್ಟಿಗೆ ಬಿಡೋದು ಪ್ಲ್ಯಾನ್ ಇದೆ. ಏನಿಲ್ಲ ಅಂತ ನೋಡಿ ನಾನು ಇಲ್ಲಿಂದ ಲೋಡ್ ಮಾಡ್ಕೊಂಡು ಬಿಡೋಣ. ತಡಪಲ್ ಹಾಕಿದ್ದಾರೆ ನೋಡಿ, ಆ ರೀತಿ ತಡಪಲ್ ಹಾಕೊಂಡ್ರೆ ನಾವು ಹಾಕಿದ್ದೀವಿ. ಯಾಕೆಂದರೆ ನಮ್ಮದು ಬೈಟಾ ಮಾಲು ಒಳಗಡೆ ಕೂತಿದೆ ಲಾಸ್ಟ್ ಆ್ಯಂಗಲ್ವರೆಗೆ. ಅದಕ್ಕೆ ನಾವು ಇದು ಪೈಪ್ ಹಾಕ್ತಿದ್ದೀವಿ. ನೋಡ್ಬೋದು ಹಿಡಿದೆ. ಇಂಟ್ರಾ ಅದೆಲ್ಲ ಲೋಡ್ ಆಗಿದೆ. ಮುಂದ್ಗಡೆದು ಬುಲ್ಲೋರು. ಇವಾಗ ಜೊತೆಗೆ ಹೋಗೋಣ. ಮೇ ಬಿ ಇವಾಗ ಒಂದು 2-3 ಗಾಡಿ 4 ಗಾಡಿ ಲೋಡ್ ಆಗಿ ನಿಂತಿದ್ದಾವೆ, ತಡಪಲ್ ಹಾಕ್ತಿದ್ದಾರೆ. ಇವಾಗ ನಮ್ಮ ಗಾಡಿಗೆ ಪೂಜೆ ಮಾಡಿಸ್ಕೊಂಡು ಬಿಡೋಣ. ಇಲ್ಲಿ ಪ್ರತಿ ಗಾಡಿನೂ ಪೂಜೆ ಮಾಡ್ಕೊಂಡೇ ಹೊರಡೋದು. ಇದು ನಮ್ಮ ಗಾಡಿಗೆ ಇಲ್ಲಿ ಫಸ್ಟ್ ಪೂಜೆ ಆಗ್ತಿದೆ, ನೋಡ್ತೀರಾ ಇಲ್ಲಿ. ಪೂಜೆ ಆದ ನಂತರ ಇಲ್ಲಿಂದ ಹೊರಡೋ ಸಮಯ. ಇಲ್ಲಿ ನಾನು ಫಸ್ಟ್ ಸರ ಇಲ್ಲಿ ತುಂಬಿದ್ದು ಇದು ಹೊಸಳ್ಳಿ ಹತ್ರ ನಮ್ಮ ಸಂಜು ಅವ್ರ ಊರು. ಫಸ್ಟೇ ಸರ ಬಂದಿದ್ದು. ಇಲ್ಲಿ ಯಾವ ರೀತಿ ಇರ್ತಾರೆ ಇಲ್ಲಿ ರೊಟೇಷನ್ ನಾನು ಅಷ್ಟು ಪಕ್ಕ ಗೊತ್ತಿಲ್ಲ. ಕೇಳ್ಕೊಂಡು ಹೋಗೋಣ ಸಂಜುನ, ಹೇಗೆ ಹೋಗೋಣ ಹೇಗಿಲ್ಲ ಅಂತ. ಯಾಕೆಂದರೆ ನಮ್ಮದು ಒಂದೇ ಫಸ್ಟ್ ಗಾಡಿ ಬಿಡಬೇಕಂತ ಇದೆ. ನಮ್ಮ ಗಾಡಿ ಲೋಡ್ ಆಗಿದೆ, ಹೊಡ್ತಿದೆ ನೋಡ್ಬೋದು. ಸ್ವಲ್ಪ ವಿಡಿಯೋ ಮಿಸ್ಟೇಕ್ ಆಗಿದೆ ಸ್ನೇಹಿತರೆ, ಏನು ಅಭ್ಯಂತರಿಲ್ಲ, ಸಾರಿ. ನಮ್ಮ ಬ್ರದರಿಗೆ ಕೊಟ್ಟಿದ್ದೆ ಕೈಯಲ್ಲಿ ವಿಡಿಯೋ ಮಾಡೋಕ್ಕೆ, ಸರಿಯಾಗಿ ಆಗಿಲ್ಲ ಅನಿಸುತ್ತೆ.
ಸರಿ ರೋಡ್ ಟ್ರಿಪ್ ಏನು ತೋರಿಸಲ್ಲ ಸ್ನೇಹಿತರೆ, ನಾನು ಜಾಸ್ತಿ ಏನು ತೋರಿಸಲ್ಲ ರೋಡ್ ಟ್ರಿಪ್ಪು. ಸೀದಾ ಮಾರ್ಕೆಟ್ಗೆ ಯಾಕೆ ನೈಟ್ ಆಗುತ್ತಲ್ಲ ಸುಮ್ಮನೆ ಇದಷ್ಟು ಇತ್ತು. ಹೊಸಪೇಟೆ ಟನಲ್ ನೋಡ್ಬೋದು ನೀವು. ಯಾಕೆ ಅಂದರೆ ಎಲ್ಲ ನೋಡಿದ್ದೆ ಅಲ್ಲ ದಾರಿ, ಬೆಂಗಳೂರು ದಾರಿನ, ಅದಕ್ಕೆ ಸೀದಾ ಮಾರ್ಕೆಟ್ ಹತ್ರ ತೋರಿಸ್ತೀವಿ. ಮಾರ್ಕೆಟ್ಗೆ ಹೋಗಿ ಅನ್ಲೋಡ್ ಮಾಡಿದ್ವಿ. ಇದು ಹೊಸಪೇಟೆ ಟನಲು, ಹಾಗೆ ಮಾಡ್ಬೇಕಂತ ಮಾಡಿದ್ವಿ. ನೋಡ್ಬೋದು ಸ್ನೇಹಿತರೆ, ಮಾರ್ಕೆಟ್ ಹತ್ರ ಬಂದು ಅನ್ಲೋಡ್ ಮಾಡ್ತಿದ್ದವ್ರೆ. ಜಾಸ್ತಿ ರೋಡ್ ಟ್ರಿಪ್ ತೋರ್ಸೋಕೆ ಹೋಗಿಲ್ಲ. ಆಗಲೇ ಹೇಳಿದ್ನಲ್ಲ ನಾನು, ಎಲ್ಲ ನೋಡಿದ ರೊಟೇಷನ್ ನಿಮಗೆ 4-5 ಸಲ ತೋರಿಸಿರ್ಬೋದು ಬ್ಲಾಗ್ನಲ್ಲಿ. ಇವಾಗ ಖಾಲಿ ಮಾಡ್ತಿದ್ದಾರೆ. ಖಾಲಿ ಮಾಡ್ಕೊಂಡು ಇನ್ನೂ ಸಂಜೆ ಅವ್ರು ಬಂದಿಲ್ಲ. ಸಂಜೆ ಅವ್ರು ಇನ್ನೂ ಹಿಂದ್ಗಡೆ ಇದ್ದಾರೆ. ಅವಷ್ಟು ಗಾಡಿ ಹಿಂದ್ಗಡೆನೇ ಇದ್ದಾವೆ. ಇವಾಗ ನಾವು ಫಸ್ಟ್ ಖಾಲಿ ಮಾಡ್ಕೊಂಡು ಹೊರಡೋಣ. ಬೆಳಗ್ಗೆ ಆದಮೇಲೆ ನೋಡ್ಬೋದು ಸವಾಲಿಗೆ ಈ ರೀತಿ ಹಾಕ್ತಾರೆ ಉಳ್ಳಾಗಡ್ಡಿಲಿ. ಮುಂದ್ಗಡೆ ಸಂಜೆ ಮತ್ತು ಅವ್ನ ಫ್ರೆಂಡ್ ಮುತ್ತು ಹೊಂಟಾನೆ. ನೋಡ್ಬೋದು ಇಲ್ಲಿ ಸವಾಲು ಯಾವ ರೀತಿ ಹಾಕ್ತಾರಂತ. ಸವಾಲು ಚಲೋ ಅದನ್ನ ಕ್ವಿಂಟಲ್ಗೆ ಬಂದು ಒಂದೊಂದು ಸರಿ 4,000 3,000 ಉಳ್ಳಾಗಡ್ಡಿ ಹೇಗಿದೆ ಆ ಥರ ಹೋಗ್ತಾ ಇದ್ವಿ ಬೆಂಗಳೂರಲ್ಲಿ. ಇವಾಗ ನಾವು ನಾಷ್ಟ ಹತ್ರ ಹೋಗ್ಬೇಕಂತ ಹೊರತಿದ್ದೀವಿ. ಇನ್ನೂ ನಾಷ್ಟ ಅಂಗಡಿ ಇಲ್ಲ, ಬರೀ ಉಳ್ಳಾಗಡ್ಡಿನೇ. ಇದು ಬೆಳ್ಳುಳ್ಳಿ ಇದು. ಸಂಜೀವ್ ಬ್ರದರ್ ಗಾಡಿ ಹತ್ರ ಹೋಗೋಣ, ನೋಡೋಣ ಅಲ್ಲಿದೆ ಏನಿದೆ ಸೀನ್ ಅಂತ. ಈ ಹೋಟೆಲ್ನಲ್ಲಿ ನಾಷ್ಟ ಮಾಡಿದ್ವಿ. ಖಾಲಿ ಮಾಡ್ಕೊಂಡ್ವಿ, ಅಮೌಂಟ್ ಇಸ್ಕೊಂಡು ಹೊರತಿದ್ವಿ. ಇಲ್ಲ ಸರ್ವಿಸ್ ಹತ್ರ ಗಾಡಿ ಹಾಕಿದ್ವಿ. ನೋಡೋಣ ಇಲ್ಲಿಂದ ಆಫೀಸ್ಗೆ ಹೋಗೋಣ. ಆಫೀಸ್ಗೆ ಹೋಗಿ ಲೋಡಿಂಗ್ ಬಂದು ಇದೆ ಬಾಕ್ಸು. ನಿವ್ಯಾ ಬಾಡಿ ಲೋಷನ್ನು ಕ್ರೀಮ್ ಬರ್ತಾವಿಲ್ಲ, ನಿವ್ಯಾ ಕಂಪ್ನಿ ಅದು. ನಮಗೆ 2 ಟನ್ ಹೇಳಿದ್ದಾರೆ. ಜಾಸ್ತಿ ಏನು ಬರಲ್ಲ ಅನ್ಸುತ್ತೆ 2 ಟನ್ ಇದು. ಇಲ್ಲಿ ಇದನ್ನ ತೊಗೊಂಡು ಹುಬ್ಳಿಗೆ ಹೋಗೋರ್ದು. ಹುಬ್ಳಿಗೆ ಅಂದರೆ ಯಾರಲ್ಲಿ ಇದು ಎಲ್ಲ ಅಪೋಲೋ ಫಾರ್ಮರ್ಸಿ ಅಂತ ಬೈಪಾಸ್ ರೋಡಿಗೆ ಅಲ್ಲಿ ಹೋಗ್ಬೇಕು. ಇವಾಗ ಲೋಡ್ ಮಾಡ್ತಾರೆ. ನೋಡ್ಬೋದು ಮಳೆನೂ ಬರ್ತಾ ಇದೆ ಸ್ನೇಹಿತರಲ್ಲಿ ಬೆಂಗಳೂರಿನಲ್ಲಿ. ನಮ್ಮ ಗಾಡಿ ತಾಡ್ಪಾಲ್ ತೆಗೆದೇ ಇರೋದು ಚಲೋ ಇತ್ತು. ತೆಗಿಬೇಕಂತ ಪ್ಲ್ಯಾನ್ ಇತ್ತು, ಅದ್ರ ತೆಗೆದಿಲ್ಲ. ಅದೇ ಬಾಕ್ಸ್ ಒಳಗಡೆನೇ ಬಂದುಬಿಡ್ತವೆ. ಬಾಡಿ ಲೆವೆಲು ಬರಲ್ಲ ಅದು. ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೊರಡೋಣ ನಾನ್ ಸ್ಟಾಪು. ಯಾವಾಗ ಮಾಡ್ತಾರೆ ಇನ್ನೂ ಲೋಡ್ ನೋಡಬೇಕು. ಚೂರು ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸ್ವಲ್ಪ ಇದ್ದೇವೆ ಅಷ್ಟೇ, ಒಂದು 120. ನೋಡ್ಬೋದು ಸ್ನೇಹಿತರಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಆಗಿದೆ. ನಾಯ್ಸ್ ರೋಡ್ನ ಹೇಳ್ತೀವಿ. ನಾಯ್ಸ್ ರೋಡ್ ಹೇಳೋದು ಬೆಂಗಳೂರಲ್ಲಿ ಟ್ರಾಫಿಕ್ ನೋಡೋದು. ಆ ಕಡೆ ಹಾಕೋಣ ಬೆಂಚನ ನೋಡಿ. ಹತ್ತತ್ರ ತುಮಕೂರು ಪಾಸ್ ಆಗಿ ಬಂದ್ವಿ. ಟ್ರಾಫಿಕ್ನಲ್ಲಿ ಏನು ತೋರಿಸಿಲ್ಲ ಸಿಟಿಯಲ್ಲಿ. ಇವಾಗ ಬಂದಿದ್ದೀವಿ ತುಮಕೂರು ಪಾಸಾಗಿ. ಇಲ್ಲಿ ಮುಂದ್ಗಡೆ ನಾವು ಒಂದು ಗಾಡಿ ಇದೆ 14 ಫೀಟ್ ಹೆಸರು. ಅಲ್ಲಿ ಹೋಗಿ ಜೈನ್ ಜಾಬಾದಲ್ಲಿ ಊಟ ಮಾಡ್ಕೊಂಡು ಹೊರಡೋಣ. ಅವು ಉಳ್ಳಾಗಡ್ಡಿ ಗಾಡಿಗಳೆಲ್ಲ ಮಳೆ ಬಂದಿದ್ದಕ್ಕಾಗಿ ತೂಕ ಆಗಿಲ್ವಂತೆ. ಅದು ಎಂಟಿ ಬರ್ತಾವೆ ಆಲ್ಮೋಸ್ಟು. ನೋಡ್ಬೋದು ಮೊದಲು ಇಲ್ಲೆಲ್ಲ ತೆಳಗಡೆ ಹೋಗ್ತಿದ್ವಿ. ಇವಾಗ ಮಾಡಿದ್ದಾರೆ ಬ್ರಿಡ್ಜ್ನ. ನೋಡ್ಬೋದು ಇಲ್ಲಿ ಯಡೂರು ಬ್ರಿಡ್ಜ್ ಇದು. ಇವಾಗ ನಮಗೆ ಇನ್ನೂ ಚಿತ್ರದುರ್ಗ ಒಂದು 90 ಕಿಲೋಮೀಟ್ರು. ಇವಾಗ ಅದ್ರ ಒಂದು 10 ಕಿಲೋಮೀಟರ್ ಹೆಚ್ಚಿಗೆ ದಾಬಾ ಇದೆ, ಅಲ್ಲಿ ಹುಡ್ಕೊಂಡು ಹೋಗೋಣ. ನಮ್ಮದೊಂದು ಗಾಡಿನೂ ಕಾಯ್ತಿದೆ 14 ಫೀಟ್ ಹೆಸರು. ಹತ್ರ ಇವಾಗ ನಾವು ಇಲ್ಲಿ ಹೀರೋ ಟೋಲ್ ಹತ್ರ ಬಂದಿದ್ವಿ. ಆ ಕಡೆಯಿಂದ ಬರೋರಿಗೆ ದುರ್ಗಾ ಟೋಲ್ ಅಂತವ್ರೆ, ಈ ಕಡೆಯಿಂದ ಬರೋರಿಗೆ
ಹೀರೋ ಟೂಲ್ ಹಾಕ್ತಾರೆ. ಟನ್ನೇಜ್ ಏನಿಲ್ಲ, ಅಮೌಂಟ್ ಏನು ಇಸ್ಕೊಲ್ಲ. ಟನ್ನೇಜ್ ಇದ್ರೆ 60-50 ಇಸ್ಕೊತೀವಿ ರೀ ಆಟೋದಲ್ಲಿ. ಹೊಂಟೀವಿ ನೋಡೋಣ. ಇನ್ನೊಂದು 13 ಕಿಲೋಮೀಟ್ರು. ಅಲ್ಲಿ ಅಣ್ಣ ವೇಟ್ ಮಾಡ್ತಾ ಇದಾವ್ರಿ 14 ಫೀಟ್ ಗಾಡಿ ಅವರು. ನಮ್ಮನ್ನ ಚೆನ್ನೈ ಬ್ಲಾಗಲ್ಲಿ ತೋರಿಸಿರ್ಬೋದು. ಮಂಜುನ ಅದೇ ಗಾಡಿ ಚಿಕ್ಕ ಗಾಡಿ ಇತ್ತು, ಇವಾಗ ದೊಡ್ಡ ಗಾಡಿ ಹಾಕಿದವ್ರಿ. ಟೋಲ್ ಗೇಟ್ನ ಪಾಸ್ ಮಾಡ್ಕೊಂಡು ಹೋಗೋಣ. ನಂದು ಮೇ ಬಿ ಒಂದು 12 ಕಿಲೋಮೀಟ್ರ್ ಇರ್ಬೋದು ಅದು ಹೋಟೆಲು. ಫಾಸ್ಟಾಗಿ ಹಿಡೀಲಿ. ಟೋಲಲ್ಲಿ ಏನು ಬೇಡ, ಎಲ್ಲೇ ಮುಂದಗಡೆ ಹೋಟೆಲಲ್ಲಿ ಹೋಗೋಣ ತೋರಿಸ್ತೀನಿ ಅಲ್ಲಿ ಅಂತ. ಇದೇ ಹೇಳಿದ್ದು 14 ಫೀಟ್ ಇಲ್ಲಿ ನಿಂತಿದೆ ನೋಡ್ಬೋದು. ಗಾಡಿಗೆ ಮಾಲಿ ಬೇಕಂತದೆ. ಹೊರಡೋಣ ಇಲ್ಲಿಂದ. ಇಲ್ಲಿ ನಿಂತಿದೆ, ಇದೆ ಧಾಬಾ ಇದೆ, ಜೈನ್ ಧಾಬಾ. ಬಿರಿಯಾನಿ ತಕೊಂಡಿದ್ದು ಖಾಲಿ ಆಯ್ತು ನೋಡ್ಬೋದು. ಗಾಡಿ ಬಿಡ್ತಿದ್ದೆ ನಮ್ಮದು ಸೋಮವಾರ ಒಂದು ಗಾಡಿ ಬಂದಿದ್ದು ನೋಡ್ಬೋದು. ಅಲ್ಲಿ ಇಂಟ್ರಾ ಕ್ಯಾರಿದೆಲ್ಲ ಗಾಡಿ. ಇವಾಗ ಸೋಮವಾರ 1:30ಗೆ ನಿಲ್ಲೋಣ, ಅದ್ರ ಜೊತೆಗೇ ಹೊರಡೋಣ ಅಂತ ಪ್ಲ್ಯಾನ್ ಇದೆ. ಇವಾಗ ಪಟ್ಟಿ ಅಂಗಡಿಯಲ್ಲಿ ಪಾನ್ ಹಾಕೊಂಡು ಕುಂದ್ರೋಣ ಒಂದು 2 ನಿಮಿಷ. ಜೋತ್ತು ನಾವಲ್ಲ ರೋಡ್ ಇನ್ನೊಂದು ಸ್ವಲ್ಪ ಕೈ ಮೇಲೆ ಹಿಡಿಯೋಣ. ಇವು 2 ಗಾಡಿ ನಮ್ಮವೇ ನೋಡ್ಬೋದು. ಇದು ಬಂದು ಆಯಲ್ ಲೋಡ್ ಆಗಿದೆ 2 ಪಾಯಿಂಟ್ಗೆ. ರಾಣೆಬೆನ್ನೂರು ಬೆಳಗಾವಿ, ನಮ್ದು ಹುಬ್ಳಿ ಒಂದೇ ಪಾಯಿಂಟು. ಇವಾಗ ಇಂಟ್ರಾ ಬಂದಿದ್ದಲ್ಲ ಇಲ್ಲಿ, ಅದು ಬೆಳಗಾವಿ. ಇವಾಗ 3 ಜೊತೆಗೇನೋ ಬಿಡೋ ಪ್ಲ್ಯಾನ್ ಇದೆ. ಊಟ ಮಾಡ್ಕೊಂಡು ಬರ್ತಿದ್ದೀವಿ ನೋಡ್ಬೋದು. ನಮ್ಮ ಸೋಮಣ್ಣನ ಗಾಡಿ. ಮಂಜನ ಬಂದು ಹೋಗಿದ್ದಾನೆ. ಸ್ನೇಹಿತರೆ, ಅಪೋಲೋ ಹೆಲ್ತ್ ಪ್ರೈವೇಟ್ ಲಿಮಿಟೆಡ್ ಹತ್ರ ಬಂದಿವಿ. ಟೈಮ್ ಬಂದಿವ 4:58. VRL ಗೋಡೌನ್ನಲ್ಲಿದೆ ಇದೆಲ್ಲ. ಇದೆಲ್ಲ VRL ಆಫೀಸು. ನೋಡಿದ್ರೆಲ್ಲ VRL ಗಾಡಿಗಳು ನಿಂತಿದ್ದಾವೆ. ಬೋರ್ಡ್ ಇತ್ತಲ್ಲಿ, ಅಲ್ಲಿ ಅಚ್ಚಗಡೆ ನಿಂತು ನೋಡಿ, ಅಚ್ಚಗಡೆ ಬೋರ್ಡ್ ಕಾಣತ್ತಿತ್ತು ಅಪೋಲೋ. ಈ ರೀತಿ ಎಲ್ಲ ಲೋಡಿಂಗು ಅನ್ಲೋಡಿಂಗ್ ಆಗ್ತಾವೆ ಇಲ್ಲಿ. ಇಲ್ಲಿ ನೋಡಬಹುದು ಯಾರು ತಿಂದ್ರೆ ಮುಂದ್ಗಡೆ ಒಂದು 2-3 ಗಾಡಿ ಹೋದ್ವಿ. ಯಾವುದು ಮೇ ಬಿ ಜಾತ್ರೆ ಇರ್ಬೋದು. ಗಾಡಿ ಎಲ್ಲ ಅನ್ಲೋಡ್ ಮಾಡಿದ್ವಿ ಸ್ನೇಹಿತರೆ. ಮಾಡಿ ಈ POD ಸಲುವಾಗಿ ಬಂದಿದ್ವಿ ಹೊರಗಡೆ. ಇದು ವಿಲಾಯದ್ದು ನಮ್ಮ ಟ್ರಾನ್ಸ್ಪೋರ್ಟ್ದು. ಇಲ್ಲಿ ಇವಾಗ ಹೋಗಿ ಸೀಲ್ ಹಾಕಿಸ್ಕೊಂಡು ಇದಕ್ಕೆ ಡೌನ್ ಪೇಮೆಂಟು ಉಳಿದ ಅಮೌಂಟ್ ಹಾಕ್ಸ್ಕೊಂಡ್ರೆ ಮತ್ತೆ ಇವಾಗ ಕಂಪ್ನಿಗೆ ಹೋಗ್ಬೇಕು. ಇಲ್ಲ ಕಂಪ್ನಿಯಿಂದ ಮೇ ಬಿ ಒಂದು 2 ಕಿಲೋಮೀಟ್ರ್ ಬಂದಿದ್ದೆ. ಇವಾಗ ಎಲ್ಲ ಖಾಲಿ ಮಾಡ್ಕೊಂಡ್ವಿ ಸ್ನೇಹಿತರೆ. ಈ ರೀತಿ ಬಾಕ್ಸ್ ಐಟಮ್ಸ್ ಇದ್ವು ನೋಡಿರ್ಬೋದು ಬೆಂಗಳೂರಲ್ಲಿ.
ಇವಾಗ ಅಮೌಂಟ್ ಎಲ್ಲ ಕ್ಲಿಯರ್ ಆಯಿತು. ಟ್ರಾನ್ಸ್ಪೋರ್ಟ್ ಇಲ್ಲಿಂದ ಹೊರಡೋಣ. ಇವಾಗ ಹುಬ್ಳಿ ಸಿಟಿ ನೋಡ್ಬೋದು ಸ್ನೇಹಿತರೆ. ಹುಬ್ಳಿ ಸಿಟಿ ಪಾಸ್ ಆಗ್ತಿದ್ದೀವಿ. ಹುಬ್ಳಿ ಸಿಟಿ ಪಾಸ್ ಮಾಡ್ಕೊಂಡು ಹೊರಡೋಣ ಇಲ್ಲಿಂದ. ಗಾಡಿನ ಪಕ್ಕಕ್ಕೆ ಹಾಕಿ ಇಲ್ಲಿ ಗಾಡಿ ಹಾಕಿದ್ದೀವಿ. ಇಲ್ಲಿ ಹಾಕಿ ಶೋರೂಮ್ ಹತ್ರ ಬಂದಿದ್ರಿ. ಹುಬ್ಳಿ ಶೋರೂಮ್ ಇದು. ಇಲ್ಲಿ ಡೋರ್ ಹ್ಯಾಂಡ್ಲಿಂಗು ಕಟ್ ಆಗಿತ್ತಲ್ಲ, ಅದು ಜಾಮ್ ಆಗಿತ್ತು. ಜಾಮ್ ಆಗಿ ನಮ್ಮ ಫ್ರೆಂಡ್ ವ್ಯವಸಾಯಕ್ಕೆ ಡೋರ್ ಹ್ಯಾಂಡ್ಲಿಂಗ್ ಕಟ್ ಆಗಿತ್ತು. ಅದನ್ನ ತೊಳಕ್ಕೆ ಬಂದಿದ್ದೀವಿ ಶೋರೂಮ್ ಹತ್ರ. ನೋಡೋಣ ಏನಾಗ್ತಿದೆ ಅಂತಿದ್ದೆ. ಅದು ಹೊರಗಡೆ ಕೇಳಿದ್ವಿ, ಅದು ನಮ್ಮ ಬಡ ಸಿಗಲಿಲ್ಲ ಯಾವುದು. ಬಂದು ನೋಡ್ಬೋದು ಇಲ್ಲಿ. ಇವಾಗ ಎಷ್ಟು ಅದಕ್ಕೆ 62 ರೂಪಾಯಿ ಡೋರ್ ಹ್ಯಾಂಡ್ಲ್. ಇದನ್ನು ಮುರಿದ ಬಂದು ಮುತ್ಯ ಮ್ಯಾಂಗೋ ಎಕ್ಸ್ಪ್ರೆಸ್ ತಿನ್ಕೋತ ಅಡ್ಡಾಡತಾನ ರೋಡ್ ತುಂಬದು. ಇವಾಗ ಗಾಡಿನ ಇಲ್ಲಿ ಹಾಕಿದ್ವಿ ಸ್ನೇಹಿತರೆ. ನೋಡ್ಬೋದು ನಮ್ಮ ರೆಗ್ಯುಲರ್ ಪಾರ್ಕಿಂಗ್ಗೆ